ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಸ್ಪೆಷಲ್ಲಾಗಿ ಮನೆಯಲ್ಲೇ ರುಚಿಯಾಗಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫಟಾಫಟ್ ಅಂತ ವಿಡಿಯೋಗೆ ಹೊರಟೋಗೋಣ. ಫ್ರೆಂಡ್ಸ್, ನಾನು ಇವತ್ತು ಲಾಡು ಮಾಡ್ತಾಯಿದ್ದೀನಿ, ಬೂಂದಿ ಲಾಡು. ಹೋದ ವರ್ಷ 1 kg ಮಾಡಿದೆ. ಈ ವರ್ಷ ನಾನು 1.5 kg ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಲಾಡು ಮಾಡೋಣ ಅಂತ. ಸೊ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ. ನಾನು ನಿಮಗೆ ಮೆಷರ್ ಮಾಡಿ ತೋರಿಸ್ತೇನೆ. ನೀಟಾಗಿ ಮೆಷರ್ ಮಾಡ್ಕೊಳ್ಳೋಣ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ನಿಮ್ಗೆ ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಷ್ಟು ಕಡಲೆ ಹಸಿಟ್ಟು ತಗೊಳ್ತೀರೋ ಅಷ್ಟೇ ಸಕ್ಕರೆನ ತೆಗೆದು ಪಾಕ ಮಾಡಬೇಕಾಗತ್ತೆ ತಗೊಂಡು. ಇದು ಹಸಿಟ್ಟೆಲ್ಲ ಜಲ್ದಿ ಹಿಡಿದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ 1.5 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಲಡ್ಡು ಮಾಡೋಕ್ಕೆ. ಸೊ ಈ ಕಡಲೆ ಹಿಟ್ಟೆಲ್ಲ ಕ್ಲೀನ್ ಮಾಡಿ ಜಲ್ದಿ ಮಾಡಿ ಇಟ್ಕೊಂಡಿರೋದು. ಸೊ ಅದಕ್ಕೆ ನಾನಿವಾಗ ನೋಡಿ 1/2 ಟೇಬಲ್ ಸ್ಪೂನು ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಅದಕ್ಕೆ ನಾವು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ನ್ಯಾಚುರಲ್ ಕಲರ್ ಬರಲಿ ಅಂತ. ಲಡ್ಡು ಕೆಮಿಕಲ್ಸ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡಿ ಕೊಡೋಣ. ಇವಾಗ ಮಿಕ್ಸ್ ಮಾಡಿ ಕೊಟ್ಟಿದ್ದಾಯಿತು. ಇದಕ್ಕೆ ನಾವು ಇವಾಗ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ನಾವು ದೋಸೆಗೆ ಹಿಟ್ಟು ಮಾಡ್ತೀವಲ್ಲ, ಆ ಥರ ಬ್ಯಾಟರಲ್ಲಿ ಇರಬೇಕಾಗುತ್ತೆ. ಸೊ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಷ್ಟು ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗನೂ ಇರಬಾರ್ದು. ಬೂಂದಿ ಮಾಡೋದಕ್ಕೆ ನೋಡಿಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಕೈನ ಬಳಸ್ಕೊಂಡು ನೀಟಾಗಿ ಉಂಡೆ ಇಲ್ದಿರೋ ಹಾಗೆ ನಾವು ಇಸ್ಕೊಂಡು ದೋಸೆ ಮತ್ತು ಇಡ್ಲಿಗೆ ಯಾವ ಥರ ಬ್ಯಾಟರ್ ನಾವು ಮಾಡ್ಕೊಳ್ತೀವಿ ಆ ಥರ ನಾವು ಇವಾಗ ಬೂಂದಿ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ಸೌಟಲ್ಲಿ ಇದನ್ನು ನೀಟಾಗಿ ಎತ್ತಿ ಈ ಥರ ತಿರುಗಿಸಿ ತುಂಬ ಸಾಫ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆಗಳಿಲ್ದಿರಂಗೆ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿ ಬೂಂದಿ ಬಿಡೋಕ್ಕೆ ಹಿಟ್ಟು ರೆಡಿ ಆಯಿತು. ಇವಾಗ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ, ಮತ್ತು ಅದನ್ನ ಬೂಂದಿ ಎತ್ತೋಕ್ಕೆ ಸೌಟ್ ತೊಗೊಂಡಿದ್ದೀನಿ. ನೋಡಿ, ಈ ಸೌಟ್ನ ಸಹಾಯದಿಂದ ನಾನು ಬೂಂದಿನ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಎಣ್ಣೆ ತುಂಬ ಬಿಸಿ ಇರಬೇಕು. ಹಸಿಟ್ಟು ಹಾಕಿದ ತಕ್ಷಣ ನಾವೇನು ಬ್ಯಾಟರ್ ಮಾಡ್ಕೊಂಡಿದ್ದೀವೋ ಈ ಥರ ಹಸಿಟ್ಟು ಎತ್ಕೊಂಡು ಸೌಟ್ ಮೇಲೆ ಹಾಕ್ಕೊಂಡು ಈ ಥರ ನಾವು ಕಲಿಸ್ಕೊಡ್ತಾಯಿದ್ರೆ ಬೂಂದಿ ಥರ ಶೇಪಲ್ಲಿ ಬರುತ್ತೆ. ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ, ತುಂಬ ಫ್ರೈ ಮಾಡ್ಕೋಬೇಡಿ, ಖಾರ ಬೂಂದಿ ಆಗೋಗುತ್ತೆ. ಒಂದು 3 ಮಿನಿಟ್ಸ್ನ ಈ ಥರ ಹಿಂಗೆ ಕಲಸಿ ನಾವು ಅದನ್ನೇ ತಗೋಬಿಡಬೇಕು. ಅದೇನಂದರೆ ನಾವು ಅದನ್ನು ಒಂದು ಬೂಂದಿ ತಗೊಂಡು ಇಸ್ಕಿದ ತಕ್ಷಣ ಸಾಫ್ಟಾಗೇ ಇರಬೇಕು. ಕಲರ್ ಕೂಡ ಚೇಂಜ್ ಆಗಬಾರ್ದು. ಒಂದು ಸ್ವಲ್ಪ ಒತ್ತು ಬಿಟ್ಟರೆ ಸಾಕು. ಅದೊಂದು 3 ನಿಮಿಷ ಬಿಟ್ಟು ಎತ್ತುತ್ತಾ ಇರಿ. ಈ ಥರ ನೋಡಿ, ಇನ್ನೊಂದು ಸತಿ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಥರ ಸೌಟಲ್ಲಿ ಎತ್ಕೊಂಡು ಈ ಥರ ಸೌಟ್ ಮೇಲೆ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ತಾಯಿದ್ರೆ ಬೂಂದಿ ಎಣ್ಣೆಯಲ್ಲಿ ಉಂಡೆ ಥರ ಹಸಿಟ್ಟು ಬೀಳ್ತಾ ಇರುತ್ತೆ. ಫ್ಲೇಮ್ ಹೈಯಲ್ಲೇ ಇರಲಿ. ಈ ಬೂಂದಿ ಮಾಡ್ತಾ ಇರೋದು ನೋಡಿ, ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ. ಯಾಕಂದರೆ ಮನೇಲಿ ಕೊಡೋ ಬೂಂದಿನೇ ಅವ್ನು ಇಷ್ಟಪಡೋದು, ಆಚೆ ಎಲ್ಲೂ ತಿನ್ನೋದಿಲ್ಲ. ನೋಡಿ, ಈ ಥರ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಇಸ್ಕಿ ಪ್ರೆಸ್ ಮಾಡಿದ್ರೆ ನೋಡಿ, ಈ ಥರ ಸಾಫ್ಟ್ ಆಗಿಬಿಡ್ಬೇಕು. ಕ್ರಿಸ್ಪಿಯಾಗಿ ಕರಮ್ ಅಂತ ಸೌಂಡ್ ಬರಬಾರ್ದು. ಆ ಥರ ನಾವು ಬೂಂದಿನ ಫ್ರೈ ಮಾಡ್ಕೊಬೇಕು. ಈಗ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ಬೂಂದಿನ. ಸೊ ಇವಾಗ ನಾನು ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಇದು ತಣ್ಣಗಾಗ್ಬಿಟ್ಟಿರುತ್ತೆ. ತಣ್ಣಗಾದ್ಮೇಲೆ ನೋಡಿ, ನನ್ನ ಕೈಯಿಂದನೇ ಎತ್ಕೊಳ್ತಾ ಇದ್ದೀನಿ. ಈ ಥರ ಜಾರ್ ತೊಗೊಂಡು ಇದ್ರ ತುಂಬ ಹಾಕ್ಕೊಳ್ಳಿ.
ಯಾಕಂದರೆ ಬೂಂದಿ ಮಾಡೋಕ್ಕೆ ಇದೇ ಥರ ನೀವು ಏನು ಲಡ್ಡು ಮಾಡೋಕ್ಕಾಗೋದಿಲ್ಲ. ಇದನ್ನು ನೀವು ಬೇಕಾದರೆ ಏನು ಬೂಂದಿ ಥರ ಆಗಿಬಿಡುತ್ತೆ. ಈ ಥರ ರುಬ್ಕೋಬೇಕಾಗುತ್ತೆ. ನಾವು ರುಬ್ಕೊಂಡು ಸಾಫ್ಟಾಗಿ ರುಬ್ಕೊಂಡು ಇಷ್ಟು ಪಕ್ಕಿಟ್ಕೋಬೇಕು. ಮತ್ತು ಅದನ್ನೆತ್ತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆವಾಗೆ ನಾವು ಲಡ್ಡು ಉಂಡೆ ಮಾಡೋಕ್ಕೆ ಏನು ಉಂಡೆ ಆಗೋದು, ಕಟ್ಟೋಕ್ಕಾಗೋದು. ಇಲ್ಲಾಂದರೆ ನೀವು ಆಗೋದಿಲ್ಲ ಉಂಡೆ ಕಟ್ಟೋಕ್ಕೆ, ಉದುರಾಗೋಗ್ಬಿಡುತ್ತೆ. ನೋಡಿ, ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ತೀನಿ. ಎಷ್ಟು ಕಪ್ಪು ನಾನು ಹಸಿಟ್ಟು ತಗೊಂಡಿದ್ದೀನೋ ಅಷ್ಟು ಸಮಾನವಾದ ಕಪ್ಪಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನಿ. ಅಂದರೆ 1.5 kg ಹಸಿಟ್ಟಿಗೆ 1.5 kg ಸಕ್ಕರೆ ತಗೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಚಿ ಅದ್ರ ಮೇಲೆ ಇಟ್ಕೊಂಡು ನಾನು ಇವಾಗ ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ ಪಾಕ ಮಾಡೋಕ್ಕೆ. ಇದನ್ನು ಜಾಸ್ತಿ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು, ನೀರು ಮಾಡ್ಕೊಬಾರ್ದು. ಈ ಲಡ್ಡು ಮಾಡೋದಕ್ಕೆ ಸಕ್ಕರೆ ಪಾಕ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಒಂದೇಳೆ ಪಾಕ ಬರೋ ರೀತಿ ನಾವು ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಬೂಂದಿನ, ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸಕ್ಕರೆ ಪಾಕನ ನೀಟಾಗಿ ಕಲಸಿ ನೋಡಿ, ಈ ಥರ ನಾನು ತೋರಿಸ್ತೀನಿ. ನೋಡಿ, ಈ ಥರ ಹಿಂಗೆ ಮುಟ್ಟಿದ್ರೆ ಒಂದೇಳೆ ಬರಬೇಕಾಗತ್ತೆ. ಬರ್ತಿದೆ, ನಿಮ್ಗೆ ಕಾಣಿಸ್ತಾ ಇದೆಯಾ ಹೀಗೆ ಒಂದೇಳೆ ಬರ್ತಾಯಿದೆ ಅಂತ? ಅಷ್ಟು ಬಂದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಈ ಪಾಕ ರೆಡಿ ಇದೆ. ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ ಪುಡಿನ ಚಚ್ಕೊಂಡು ಇವಾಗೆ ಹಾಕ್ಕೋಬೋದು. ಏಲಕ್ಕಿ ಪುಡಿ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಏಲಕ್ಕಿ ಪುಡಿ ಹಾಕೋದು ಒಂದು 3 ಟೇಬಲ್ ಸ್ಪೂನ್ನ ಏಲಕ್ಕಿ ತಗೊಂಡು ಚಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ತುಂಬ ಜಾಸ್ತಿ ಲಡ್ಡುಗಳು ಮಾಡ್ತಾಯಿದ್ದೀನಿ. ಈ ಲಡ್ಡು ನಾನು ಗಣಪತಿ ಹಬ್ಬಕ್ಕೆ ಮಾಡ್ತಾ ಇರೋದು. ನೋಡಿ, ಈ ಥರ ಏಲಕ್ಕಿ ಪುಡಿ ಹಾಕ್ಕೊಂಡು ಇಳಿಸಿಟ್ಕೊಂಡು ಇವಾಗ ನಾವು ಏನು ಬೂಂದಿ ಮತ್ತು ಪೌಡರ್ನೆಲ್ಲ ರೆಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವೋ ಅದಕ್ಕೆ ಸಕ್ಕರೆ ಪಾಕನ ಬಿಸಿಯಾಗೇ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಒಂದು ಸೌಟು ಸಹಾಯದಿಂದ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಸಕ್ಕರೆ ಪಾಕ ಬಿಸಿ ಇರುತ್ತೆ, ಆದ್ದರಿಂದ ಸೌಟನ್ನ ಬಳಸ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನನ್ನ ಮಗ ಅಂತೂ ಆವಾಗವಾಗ ಎಂಟ್ರಿ ಕೊಟ್ಬಿಟ್ಟು ಲಡ್ಡು ಆಯ್ತಾ ನೀ ಅಂತ ಕೇಳ್ತಾನೆ ಇದ್ದ. ಯಾಕಂದರೆ ನಮ್ಮ ಮನೇಲಿ ಇವನೇ ಚಿಕ್ಕವನು, ಸೊ ಅದೇ ಒಂದು ಲಡ್ಡು ಅಂದರೆ ತುಂಬ ಇಷ್ಟ ಇವನಿಗೆ. ನೋಡಿ, ಈ ಲಡ್ಡು ನಾನು ಇಷ್ಟೊಂದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಹಸ್ಬೆಂಡ್ ಆಫೀಸ್ಗೆ ತೊಗೊಂಡೋಗ್ತಾರೆ, ಮತ್ತು ನನ್ನ ಮಗ ಅವ್ನ ಫ್ರೆಂಡ್ಸ್ಗೆ ಮಿಸ್ಗೆ ತೊಗೊಂಡೋಗ್ತಾನೆ, ಮತ್ತು ನಮ್ಮ ಮನೇಲಿ ಉಸ್ಮೇಡ್ ಕೊಡ್ತೀವಿ, ಮತ್ತು ಕಾರ್ ವಾಶ್ ಮಾಡೋಕ್ಕೆ ಕೊಡ್ತೀವಿ, ಮತ್ತು ನನ್ನ ಫ್ರೆಂಡ್ಸ್ಗೆ ಕೊಡ್ತೀವಿ, ಮತ್ತು ಮುಖ್ಯವಾಗಿ ನನ್ನ ಸಿಸ್ಟರ್ ಒಬ್ಳಿದ್ದಾರೆ, ಅವ್ರ ಮಕ್ಕಳಿಗೂ ನಾನು ಕೊಡಬೇಕಾಗತ್ತೆ. ಗೌರಿ ಹಬ್ಬಕ್ಕೆ ಬರೋರಿಗೆಲ್ಲ ಪ್ರತಿಯೊಬ್ಬರಿಗೂ ನಾನು ತಾಂಬೂಲ ಕೊಡುವಾಗ ಲಡ್ಡುಗಳನ್ನ ನಾನು ಹಂಚ್ತೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮೇಯ್ನಾಗಿ ಏನಂದರೆ, ಒಂದು ಸತಿ ಮಾಡಿ ನಾವು ಸ್ಟೀಲ್ ಬಕೆಟಲ್ಲಿ ಗಾಳಿ ಆಡ್ದಿರಂಗೆ ಮುಚ್ಚಿ ನೀಟಾಗಿ ಇಟ್ಬಿಟ್ರೆ ಅದು ತುಂಬ ದಿನ ಇರುತ್ತೆ. ಮಕ್ಕಳೆಲ್ಲ ಕೇಳಿದಾಗೆಲ್ಲ ನಾವು ಸ್ನ್ಯಾಕ್ಸ್ಗೆ ಕೊಡ್ಬೋದು. ಅದರಿಂದ ನಾನು ಗಣಪತಿ ಹಬ್ಬಕ್ಕೆ ಲಡ್ಡು ಮತ್ತು ಚಕ್ಲಿ ಇವೆಲ್ಲ ನೀಟಾಗಿ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಎಲ್ಲ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾಯಿತು. ಇವಾಗ ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಈ ಥರ ಕರೆಕ್ಟ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಆಗಿದೆ. ಅಷ್ಟು ಜಾಸ್ತಿನೂ ಆಗಿಲ್ಲ, ಕಮ್ಮಿ ಥರನೂ ಆಗಿಲ್ಲ, ಕರೆಕ್ಟಾಗಿ ಬರುತ್ತೆ ಲಡ್ಡು. ಈ ಥರ ಇವಾಗ ಮುಚ್ಚಿ ಇಟ್ಬಿಟ್ರೆ ಇದೊಂದು 4-5 ಅವರ್ಸು ನೆನಿಬೇಕಾಗುತ್ತೆ ಸಕ್ಕರೆ ಪಾಕದಲ್ಲಿ. ಅಷ್ಟು ಇವಾಗ ನಾನು ಸಪ್ರೇಟಾಗಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಾಜು ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಎಲ್ಲ ನೀಟಾಗಿ ಪೀಸ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ನಿಮಗೆ ಎಷ್ಟು ಹಾಕಬೇಕೋ ನಿಮ್ಮಿಷ್ಟ ಅದು. ನಾನಿಲ್ಲಿ 1/4 kg ತುಪ್ಪ ಹಾಕ್ತಾಯಿದ್ದೀನಿ. ಈ ಥರ ಈ ಫ್ಲೇಮ್ನ ಲೋ ಇಟ್ಕೊಂಡು ನೀವು ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ತೀದೋಗೋ ಅವಕಾಶಗಳಿರುತ್ತೆ. ನೋಡಿ, ಅದಕ್ಕೆ ಡ್ರೈ ಫ್ರೂಟ್ಸ್ ಜೊತೆಗೆ ನಾನು ಇವಾಗ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗ ನಾನು ಬಂದಿಲ್ಲಿ 3.5 ಟೇಬಲ್ನ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ.
ನೋಡಿ ಈ ಥರ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಪದಾರ್ಥಗಳನ್ನು ನಾವು ಹುರ್ಕೋಬೇಕಾಗುತ್ತೆ. ಗೀಲೇನೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆವಾಗ ಏನು ತಿನ್ನೋವಾಗ ನಮಗೆ ರುಚಿ ಚೆನ್ನಾಗಿ ಬರುತ್ತೆ ಲಡ್ಡುಲಿ. ನೋಡಿ ಈ ಥರ ಹುರ್ಕೋಬೇಕು ನಾವು, ಜಾಸ್ತಿ ಎಲ್ಲ ಬ್ರೌನ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಇವಾಗ ನಾನು ಲಡ್ಡು ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ನಾವು ಒಂದು ಸತಿ ಮಿಕ್ಸ್ ಮಾಡಿ ಕೊಡೋಣ. ನೀವು ಈ ಥರ ಗೋಡಂಬಿ, ದ್ರಾಕ್ಷಿ ಮತ್ತು ಇವೆಲ್ಲ ಎಷ್ಟೆಷ್ಟು ಹಾಕಿದ್ರೆ ಅಂದರೆ ನಾನಿಲ್ಲಿ ಒಂದೊಂದು ಹಿಡಿ ತುಂಬ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ನೀವು ಹಾಕ್ಕೋಬೋದು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ. ನೀಟಾಗಿ ಎಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ನೋಡೋದಕ್ಕೇ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇವಾಗ ಈ ಮಿಶ್ರಣನ ನಾವು ಹಾಗೆ ಬಿಟ್ಬಿಡೋಣ. ನೋಡಿದ್ರಾ ಯಾವ ಥರ ಸೂಪರಾಗಿ ಲಡ್ಡು ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ, ಟೇಸ್ಟಿಯಾಗೂ ಇದೆ. ನೋಡಿ ಇದು ಒಂದು 5 hours ಆದಮೇಲೆ ನಾನು ಈ ಥರ ಉಂಡೆ ಕಟ್ತಾಯಿದ್ದೀನಿ. ನೋಡಿದ್ರೆ ಎಷ್ಟು ನೀಟಾಗಿ ಲಡ್ಡು ಆಗೋಯಿತು ಕಟ್ಟೋದಕ್ಕೆ. ಈ ಥರ ಲಡ್ಡು ಕಟ್ಟಬೇಕಂದ್ರೆ ನೀವೇನು ಮಾಡಬೇಕಂದ್ರೆ, ಫಸ್ಟು ಲಡ್ಡು ಉಂಡೆಗಳು ಸ್ವಲ್ಪ ಬೆಚ್ಚಗಿರಬೇಕಷ್ಟೇ, ತುಂಬ ಬಿಸಿ ಇರಬಾರ್ದು. ಆ ಥರ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಲಡ್ಡು 5 hour ಬಿಟ್ಟ ಮೇಲೆ ನಾನು ಉಂಡೆ ಕಟ್ತಾ ಇರೋದು. ನೀವು ಎಷ್ಟು ಅವರ್ ಆದರೂ ನಿಮ್ಗೆ ಯಾವ ಫ್ರೀ ಆಗುತ್ತೋ ಅದು ಉಂಡೆ ಕಟ್ಕೋಬೋದು. ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ಕೈಗೆ ತುಪ್ಪನ ಹಚ್ಕೊಂಡು ನೀವು ತುಂಬ ದಪ್ಪನಾದರೂ ಕಟ್ಕೋಬೋದು, ಮೀಡಿಯಮ್ ಸೈಜ್ ಕಟ್ಕೊಬೋದು, ತುಂಬ ಚಿಕ್ಕದಾಗಾದರೂ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಮಾಡ್ಕೋಬೋದು. ನಾನಿಲ್ಲೆಲ್ಲ ಮೀಡಿಯಮ್ ಆಗಿ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ನೋಡಿದ್ರೆ ಈ ಥರ ಎಲ್ಲ ಉಂಡೆ ಕಟ್ಟಿ ಯಾವ ರೀತಿ ಎಷ್ಟು ಸುಂದರವಾಗಿ ಎಲ್ಲ ಆಗಿದೆ ಲಡ್ಡು. ರುಚಿಕರವಾದ, ತುಂಬ ಸುಂದರವಾದ, ತಿನ್ನೋದಕ್ಕೆ ಲಡ್ಡು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಟ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.